ಚುನಾವಣೆಯಲ್ಲಿ ಗೆಲುವಿಗಾಗಿ ಹರಕೆ ಕಟ್ಟಿದ್ದ ಶಾಸಕಿ ನಯನಾ ಮೋಟಮ್ಮ ಸೌತಡ್ಕ ಕ್ಷೇತ್ರಕ್ಕೆ ಬಂದು ಹರಕೆ ತೀರಿಸಿದ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಸೌತಡ್ಕ ಮಹಾಗಣಪತಿ ದೇವಸ್ಥಾನ. ಮೂಡಿಗೆರೆ ಕಾಂಗ್ರೆಸ್ ಮುಖಂಡರ ಜೊತೆ ಬಂದು ಹರಕೆ ಸಲ್ಲಿಕೆ. ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ರೆ ಗಣಪತಿ ದೇವರಿಗೆ ಗಂಟೆ ನೀಡೋದಾಗಿ ಹರಕೆ ಹೊತ್ತಿದ್ರು ನಯನಾ ಮೋಟಮ್ಮ. ಇದೀಗ ಅವರ ಪ್ರಾರ್ಥನೆ ಈಡೇರಿದ ಹಿನ್ನೆಲೆ ಸೌತಡ್ಕಕ್ಕೆ ಬಂದು ಶಾಸಕಿ ನಯನಾ ಮೋಟಮ್ಮ ಹರಕೆಯನ್ನ ತೀರಿಸಿದ್ದಾರೆ. ಇನ್ನು ನಿನ್ನೆಯಷ್ಟೇ ಶಾಸಕಿ ನಯನಾ ಮೋಟಮ್ಮ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡೆದಿದ್ದು, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೇವರ ದರ್ಶನವನ್ನ ಪಡೆದಿದ್ದಾರೆ. ಮೂಡಿಗೆರೆಯ ಕಾಂಗ್ರೆಸ್ ಮುಖಂಡರ ಜೊತೆ ಅವರು ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟು ತಮ್ಮ ಹರಕೆ ಏನಿತ್ತು ಅದನ್ನ ತೀರಿಸಿದ್ದಾರೆ. ವಿಧಾನಸಭೆಯ ಚುನಾವಣೆಯಲ್ಲಿ ನಾನು ಗೆದ್ರೆ ಗಣಪತಿ ದೇವರಿಗೆ ಗಂಟೆ ನೀಡೋದಾಗಿ ಅವರು ಈ ಹಿಂದೆ ಹರಕೆಯನ್ನ ಹೊತ್ಕೊಂಡ್ರು. ಅವರ ಪ್ರಾರ್ಥನೆ ಈಡೇರಿದ ಹಿನ್ನೆಲೆಯಲ್ಲಿ ಅವರು ಇವತ್ತು ಬಂದು ತಮ್ಮ ಹರಕೆಯನ್ನ ತೀರಿಸಿದ್ದಾರೆ. ಇಲ್ಲಿ ಬಂದು ಒಂದು ಹರಕೆ ಮಾಡ್ಕೊಂಡಿದ್ರು. ರಂಗಪೂಜೆ ಮತ್ತೆ ಒಂದು ಗಂಟೆನ ನಾವು ಕೊಡ್ತೀವಿ ಅಂತ ಭಗವಂತನಿಗೆ. ನಾನು ಎಲೆಕ್ಷನ್ ಗೆದ್ದು ಬಂದರೆ ಅದನ್ನು ಇವತ್ತು ಪೂರೈಸಲಿಕ್ಕೆ ನಮ್ಮೆಲ್ಲ ಮುಖಂಡರುಗಳ ಜೊತೆ ಬಂದಿದ್ದೀನಿ. ನನಗೆ ಇದನ್ನು ಫಸ್ಟ್ ಟೈಮ್ ಈ ಗಣಪತಿಗೆ ಬಂದಿರೋದು ತುಂಬ ಖುಷಿ ಆಯಿತು. ಗುರುವಾಯೂರಲ್ಲಿ ಮೊನ್ನೆ ಈ ಥರ ಒಂದು ಗಣಪತಿ ನೋಡಿದೆ. ತುಂಬ ಶಕ್ತಿ ಇದೆ ಅಂತೆ. ಯಾವ ಗಣಪತಿಗೆ ಇದಿಲ್ಲ ಅಂದರೆ ಒಂದು ಇದಿಲ್ಲ ಅಂದರೆ ಅದ್ರ ಮೇಲೆ ಒಂದು ಸುರಿ ಇಲ್ಲ. ಆ ಗಣಪತಿ ತುಂಬ ಶಕ್ತಿಶಾಲಿ ಗಣಪತಿ ಅಂತ ಕೇಳ್ಪಟ್ಟಿದೆ. ಇವತ್ತು ನೋಡ್ಲಿಕ್ಕೆ ಎಲೆಕ್ಷನ್ ಮುಂಚೆ ಇಲ್ಲಿ ಬಂದು ಏನಾದ್ರು ನಾನು ಬಂದಿರ್ಲಿಲ್ಲ. ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರುಗಳು ಬಂದಿದ್ರು. ಅಮ್ಮ ಮತ್ತೆ ಅಮ್ಮ ಕೂಡ ಬಂದಿದ್ರು. ಸೊ ಅದರಿಂದ ಬಂದು ಇವತ್ತು ಹರಕೆ ಕೊಡ್ತೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.